ಇಂದಿನ ಸುಭಾಷಿತ ಸ್ವಗೃಹೇ ಪೂಜ್ಯತೆ ಮೂರ್ಖಃ ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ ಸ್ವರಾಷ್ಟ್ರೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಈ ಸುಭಾಷಿತ ವಿದ್ಯೆಯ ಮಹತ್ವವನ್ನು ತಿಳಿಸುವಂಥದ್ದಾಗಿದೆ. ಅದರ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಸ್ವಗೃಹೇ ಪೂಜ್ಯತೆ ಮೂರ್ಖಃ, ಒಬ್ಬ ಮೂರ್ಖಂಗೆ ಅವ್ನು ಹುಟ್ಟಿದ ಮನೇಲಿ ಮಾತ್ರ ಜನ ಮಣೆ ಹಾಕ್ತಾರೆ, ಅಂದರೆ ಅವ್ನ ಮಾತು ಕೇಳ್ತಾರೆ. ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ, ಒಬ್ಬ ಅಧಿಕಾರಿಗೆ ಅವನ ಗ್ರಾಮದಲ್ಲಿ ಮಾತ್ರ ಜನ ಕಾಟಾಚಾರಕ್ಕಾದರೂ ಅವನ ಮಾತು ಕೇಳ್ತಾರೆ ಅಥವಾ ಅವನ ಮಾತಿಗೆ ಮರ್ಯಾದೆ ಕೊಡ್ತಾರೆ. ನೆಕ್ಸ್ಟು ಸ್ವರಾಷ್ಟ್ರೇ ಪೂಜ್ಯತೆ ರಾಜ, ಒಬ್ಬ ರಾಜಂಗೆ ಅವನ ರಾಷ್ಟ್ರದಲ್ಲಿ ಮಾತ್ರ ಮರ್ಯಾದೆ ಸಿಗುತ್ತೆ. ಅದೇ ರಾಜ ಬೇರೆ ದೇಶಕ್ಕೆ ಹೋದಾಗ ಅವ್ನಿಗೆ ಅದೇ ಮರ್ಯಾದೆ ಸಿಗದೇ ಇರ್ಬೋದು. ಅದೇ ವಿದ್ವಾನ್ ಸರ್ವತ್ರ ಪೂಜ್ಯತೆ, ಆದರೆ ವಿದ್ಯಾವಂತನಿಗೆ ಸ್ವದೇಶದಲ್ಲಿ ಪರದೇಶದಲ್ಲಿ ಎಲ್ಲ ಕಡೆ ಸಮನಾದ ಗೌರವ ಸಿಗತ್ತೆ. ಸರಸ್ವತಿ ಸುಪುತ್ರನಾದ ವಿದ್ವಾಂಸನನ್ನು ಹೇಗಿದ್ದರೂ ಎಲ್ಲಿದ್ದರೂ ಜನ ಪೂಜಿಸ್ತಾರೆ, ಗೌರವಿಸ್ತಾರೆ. ಇದೇ ವಿದ್ಯೆಯ ಮಹತ್ವ, ಮಹಿಮೆ ಮತ್ತು ಅದರ ಶಕ್ತಿ.